ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ನಿಮ್ಮ ರೇಷನ್ ಕಾರ್ಡ್ಗೆ KYC ಮಾಡಿಸಿದ್ದೀರಾ ಇಲ್ಲ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ KYC ಮಾಡಿಸಿಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡು ಕ್ಲೋಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು KYCನ ಕಂಪಲ್ಸರಿ ಮಾಡಿಸ್ಲೇಬೇಕು. ಅಕಸ್ಮಾತ್ ಮಾಡಿಸಿದ್ರೆ ಅದನ್ನು KYC ಸಕ್ಸಸ್ ಆಗಿದೆಯೋ ಇಲ್ಲ, KYC ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ನೀವೇನು ಮಾಡಬೇಕು, ಒಂದು ನಿಮ್ಮ ಮೊಬೈಲಲ್ಲಾಗಲಿ ಕಂಪ್ಯೂಟರಲ್ಲಾಗಲಿ ಒಂದು ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ನೀವು ರೇಷನ್ ಕಾರ್ಡ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಆಹಾರ ಕರ್ನಾಟಕ ಅಂತ ಒಂದು ವೆಬ್ಸೈಟ್ಗೆ ಹೋಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೂಲಕ ಓಪನ್ ಮಾಡಿದರೆ ಈ ಥರ ತೋರಿಸುತ್ತೆ. ನೆಕ್ಸ್ಟು ಸ್ಟೇಟಸ್ ಅಂತ ಇರುತ್ತೆ. ಸ್ಟೇಟಸಲ್ಲಿ ಬೆಂಗಳೂರು ರೀಜನ್ನ, ಮೈಸೂರು, ಕಲಬುರಗಿನ ನೀವು ಚೆಕ್ ಮಾಡ್ಕೊಳ್ಳಿ. ಕಲಬುರಗಿನ ಓಕೆ ಮಾಡಿದ್ದೀನಿ. ಪಡಿತರ ಚೀಟಿ ವಿವರ, ಆಮೇಲೆ ಇದು DBT ನೇರ ನಗದು ವರ್ಗಾವಣೆ, ಇದೆಲ್ಲ ಸ್ಥಿತಿನೆಲ್ಲ ನೋಡ್ಬೋದು. ಈಗ ನಾವು ಬೇಕಾಗಿರುತ್ತೆ ಪಡಿತರ ಚೀಟಿ ವಿವರ ಬಗ್ಗೆ. ಪಡಿತರ ಚೀಟಿ ವಿವರ ಓಪನ್ ಮಾಡಿದ ಮೇಲೆ ವಿತೌಟ್ OTP ಮಾಡಬೇಡ್ರಿ, ವಿತ್ OTP ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ರೇಷನ್ ಕಾರ್ಡನ್ನು ಎಂಟರ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್ ಗೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದಕ್ಕೆ ಯಾವುದಾದ್ರೂ ನಿಮ್ಮ ಸದಸ್ಯರ ಹೆಸರನ್ನು ಮಾಡಿ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಗೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದರಲ್ಲಿ ಲ್ಯಾಂಗ್ವೇಜ್ ಕೇಳುತ್ತೆ, ಇಂಗ್ಲೀಷ್ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟು ಈ ಕ್ಯಾಪ್ಚಾ ಎಂಟರ್ ಮಾಡೋಕು. ನೆಕ್ಸ್ಟ್ ಗೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದರಲ್ಲಿ ಎಸ್ ಆರ್ ನೋ ಕೇಳುತ್ತೆ, ಎಸ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ OTP ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಯಾವುದು ಲಿಂಕ್ ಆಗಿರುತ್ತಲ್ಲ ಆ ಮೊಬೈಲ್ ನಂಬರಿಗೆ ಇದು OTP ಬರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡೋಕ್ಕಾಗುತ್ತೆ. ಆ OTP ಎಂಟರ್ ಮಾಡಿ ಗೋ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಗೋ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ನಿಮಗೆ ಸ್ಟೇಟಸ್ ತೋರಿಸುತ್ತೆ. KYC ಸ್ಟೇಟಸ್ಸು. KYC ಸ್ಟೇಟಸ್ ಇದ್ರ ಪಕ್ಕದಲ್ಲಿ ಎಸ್ ಅಂತ ಬಂದಿದ್ದರೆ KYC ಸಕ್ಸಸ್ಫುಲ್ ಆಗಿದೆ, ನೀವು KYC ಮಾಡಿಸಿದ್ದೀರಿ ಅಂತ. ಅಕಸ್ಮಾತ್ ನೋ ಅಂತ ಬಂದಿದ್ದರೆ ನೀವು ಮತ್ತೆ KYC ಮಾಡಿಸ್ಲೇಬೇಕು. ನಿಮ್ಮ ಹತ್ತಿರದ ರೇಷನ್ ಕಾರ್ಡ್ ಅಂಗಡಿಗೆ ಹೋಗಿ ಅಲ್ಲೇ ಮಾಡಿಸ್ಬೋದು, ಇಲ್ಲ ಕರ್ನಾಟಕ ಒನ್ನಲ್ಲಿ ಆದರೂ ಮಾಡಿಸ್ಬೋದು. ಇದೇ ರೀತಿ ನೀವು ಸ್ಟೇಟಸ್ನ ಚೆಕ್ ಮಾಡ್ಬೋದು. ಅಕಸ್ಮಾತ್ ರೇಷನ್ ಕಾರ್ಡ್ ಅಲಾಟ್ಮೆಂಟು ಆಮೇಲೆ ಎಷ್ಟು ಇದರಲ್ಲಿ ನೋಡ್ಬೋದು. ಇದನ್ನು ಮತ್ತೆ ಸೇವ್ ಕೂಡ ಮಾಡ್ಬೋದು PDF ಅಲ್ಲಿ. ನೀವು ನೋಡಿ ಈ ಮಂತಲ್ಲಿ ಯಾವ ಮಂತಲ್ಲಿ ಎಷ್ಟು ಏನು ಅಲರ್ಟ್ ಆಗಿದೆ, ಎಷ್ಟು ಹಾಕ್ಸಿದ್ದೀರ, ಎಲ್ಲ ಡೀಟೇಲು ಇದರಲ್ಲಿ ಸಿಗುತ್ತೆ. ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು. ನೀವು ಅಕಸ್ಮಾತ್ KYC ಅಕಸ್ಮಾತ್ ಮಾಡಿಸಿಲ್ಲ ಅಂದರೆ ಮಾಡಿಸ್ಕೊಳ್ಳಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ.